ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿಯವರೇ, ದಯವಿಟ್ಟು ಇಲ್ಲ ನಿಲ್ಲಿ. ಮತ್ತೆ ಶುರು ಮಾಡಿದ್ಯಾ ನೀನು? ನಿನ್ನಿಂದಾಗಿ ಇಡೀ ದಿನ ನಾವೆಲ್ಲ ಎಷ್ಟು ಸಫರ್ ಮಾಡಿದ್ವಿ ಗೊತ್ತಾ? ಅಭಿ, ಈಗ ವಿಷಯ ಬಿಡು, ಆಗಿದ್ದೆಲ್ಲ ಆಗೋಯ್ತು. ತುಳಸಿಯವರೇ, ನೀವು ಹೇಗಿದ್ದೀರಾ? ನಿಮ್ಗೇನು ಆಗಿಲ್ಲ ಅಲ್ವಾ? ನೋಡಿ, ಅವರು ಚೆನ್ನಾಗೇ ಇದ್ದಾರೆ, ಇನ್ನು ಮುಂದೆ ಚೆನ್ನಾಗೂ ಇರ್ತಾರೆ, ಆದರೆ ಇಲ್ಲೇ ಇರ್ತಾರೆ. ಅವ್ರನ್ನ ನಾನು ನಿಮ್ಗಿಂತ ಚೆನ್ನಾಗೇ ನೋಡ್ಕೋತೀನಿ. ಈ ಟೈಮಲ್ಲಿ ಅವ್ರಿಗಿರೋದೆ ಸರಿ. ಹಾಗೆಲ್ಲ ಹೇಳಬೇಡ ಸಮರ್. ಅಮ್ಮ ನಮ್ಮನೇಲೇ ಇರಲಿ, ನಾವೆಲ್ಲರೂ ಅವನ್ನ ಚೆನ್ನಾಗಿ ನೋಡ್ಕೋತೀವಿ. ನೋಡಿ, ಸದ್ಯಕ್ಕೆ ತುಳಸಿ ಇಲ್ಲೇ ಇರಲಿ, ಆಮೇಲೆ ಮುಂದಿಂದೆಲ್ಲ ನೋಡೋಣ. ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀವೆಲ್ಲ ಗಾಬರಿ ಮಾಡ್ಕೋಬೇಡಿ. ಅಷ್ಟು ಸಾಕು ತುಳಸಿಯವರೇ. ದತ್ತ ಅವ್ರು ಈ ರೀತಿ ಹೇಳ್ತಿದ್ದಾರೆ ಅಂದಮೇಲೆ ನೀವು ಇಲ್ಲಿರೋದೇ ಒಳ್ಳೇದು. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿಂದ ಹೋಗ್ತೀನಿ. ಹೊರಡದ? ಈಗ ಬಂದು ಈಗಲೇ ಹೊರಡ್ತೀನಿ ಅಂತಿದ್ದೀರಲ್ಲ? ತಾತ ಹೇಳಿದ್ ಗೊತ್ತಾಗ್ಲಿಲ್ವಾ? ಮೊದಲು ಇವ್ರ ಆರೋಗ್ಯ ಸುಧಾರಿಸ್ಲಿ, ಆಮೇಲೆ ಮಿಕ್ಕಿದ ಮಾತುಕತೆ ಇಲ್ಲ. ಆಯ್ತು ಸಮರ್, ನೀನೇ ಗೆದ್ದೆ. ನಮಗೆ ನಿನ್ನ ಜೊತೆ ಹಟ್ಟಿಗೆ ಬಿದ್ದು ನಿನ್ನ ಸೋಲಿಸಿ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬೇಕಂತನೋ ಅಥವಾ ಅಮ್ಮನ ಜೊತೆ ಮಾತಾಡ್ಬೇಕಂತನೋ ಯಾವ ಉದ್ದೇಶನೂ ಇಲ್ಲ. ನಮಗೂ ಅಮ್ಮನ ಆರೋಗ್ಯನೇ ಮುಖ್ಯ. ತುಳಸಿಯವರೇ, ನೀವು ನೆಮ್ಮದಿಯಾಗಿ ರೆಸ್ಟ್ ಮಾಡಿ. ಮಾಧವ್ ಅವರೇ, ಅದು ಪರವಾಗಿಲ್ಲ, ಏನೇ ಇದ್ರೂ ಮತ್ತೆ ಮಾತಾಡೋಣ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ರೆಸ್ಟ್ ಮಾಡಿ. ಅಮ್ಮ, ಟೇಕ್ ಕೇರ್. ಸಮರ್ಥ, ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನಗೆ ಗೊತ್ತು, ಅದು ನನ್ನ ಕರ್ತವ್ಯ. ಸರಿ, ಹಾಗಿದ್ರೆ ಬರ್ತೀವಮ್ಮ. ಬರ್ತೀವಿ. ಇದೆಂಥ ಮುಖ್ಯವಾದ ವಿಷಯ ಅನ್ನೋದು ಸಮರ್ಥಗೆ ಅರ್ಥ ಆಗಿ ಕೂಡ ಈ ಥರ ಮಾತಾಡಿದ್ನ. ಮಾವನು ಹಾಗೆ ಹೇಳಿದ್ರು, ಆದರೂ ನಾನು ಈ ವಿಷಯನ ಮಾಧವ್ ಅವ್ರಿಗೆ ಹೇಳಬೇಕಾಗಿತ್ತು. ಅವ್ರಿಗೆ ಹೇಳಿದ್ರೇ ನನಗೆ ಸಮಾಧಾನ ಆಗೋದು. ಆದರೆ ಈ ಪರಿಸ್ಥಿತಿಲಿ ನನ್ನಿಂದ ಏನೂ ಆಗ್ತಾ ಇಲ್ಲ. ಏನು ಮಾಡಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.